ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸರಳತೆ, ಸಂಪ್ರದಾಯ ಮತ್ತು ಕುಟುಂಬದ ಮೌಲ್ಯಗಳಿಗೆ ಹೆಸರಾಗಿದ್ದ ಚೆನ್ನಮ್ಮ ಅವರು ದೇವೇಗೌಡರ ರಾಜಕೀಯ ಪಯಣದಲ್ಲಿ ನೆರಳಿನಂತೆ ಜೊತೆಯಾಗಿದ್ದವರು. ಹಾಸನ ಜಿಲ್ಲೆಯ ಸಾಮಾನ್ಯ ಕೃಷಿಕ ಕುಟುಂಬದಿಂದ ಬಂದ ಚೆನ್ನಮ್ಮ ಅವರು ದೇಶದ ಪ್ರಧಾನಿಯ ಪತ್ನಿಯಾದರು. ತಮ್ಮ ಗ್ರಾಮೀಣ ಬದುಕಿನ ಬೇರುಗಳನ್ನ ಎಂದಿಗೂ ಮರೆಯಲಿಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರು ಹಾಸನ ತಾಲೂಕಿನ ಮುತ್ತಿಗೆ ಹಿರಿಯಳ್ಳಿಯ ಅಪ್ಪಟ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಚೆನ್ನಮ್ಮ ಅವರು 1954ರಲ್ಲಿ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಸರಳ ಜೀವನ, ಸಂಪ್ರದಾಯದ ನಡೆ, ಕುಟುಂಬದ ಮೇಲಿನ ಅಪಾರ ಪ್ರೀತಿ ಇವೇ ಚೆನ್ನಮ್ಮ ಅವರ ವ್ಯಕ್ತಿತ್ವದ ವಿಶೇಷತೆ. ದೇವೇಗೌಡರು ರಾಜಕೀಯದಲ್ಲಿ ತೊಡಗಿಸಿಕೊಂಡಾಗ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡವರು ಚೆನ್ನಮ್ಮ. ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ನಿರ್ವಹಣೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ನಿಂತು ಪತಿಯ ರಾಜಕೀಯ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತರು. ಚೆನ್ನಮ್ಮ ಮತ್ತು ದೇವೇಗೌಡರ ದಂಪತಿಗೆ 6 ಮಂದಿ ಮಕ್ಕಳು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಾಲಕೃಷ್ಣ, ವೈದ್ಯರಾದ ಎಚ್.ಡಿ. ರಮೇಶ್ ಹಾಗೂ ಅನಸೂಯ ಮತ್ತು ಶೈಲಜಾ ಎಂಬ 2 ಹೆಣ್ಣು ಮಕ್ಕಳು. ಇವರ ಕುಟುಂಬದಲ್ಲಿ 10 ಮಂದಿ ಮೊಮ್ಮಕ್ಕಳಿದ್ದಾರೆ. ಈ ದೊಡ್ಡ ಕುಟುಂಬವನ್ನ ಪ್ರೀತಿ, ಸಂಸ್ಕಾರ ಮತ್ತು ಮೌಲ್ಯಗಳಿಂದ ಬೆಳೆಸಿದವರು ಚೆನ್ನಮ್ಮ. ರಾಜಕೀಯ ಕುಟುಂಬದ ಭಾಗವಾಗಿದ್ದರೂ ಚೆನ್ನಮ್ಮ ಅವರು ಎಂದಿಗೂ ಅಧಿಕಾರದ ನೆರಳಿನಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಅವರು ದೊಡ್ಡ ಗೌಡರ ಮನೆಯ ಮೌನ ರಾಣಿಯಾಗಿಯೇ ಉಳಿದರು. ಪತಿ ಮತ್ತು ಮಕ್ಕಳು ರಾಜಕೀಯದಲ್ಲಿ ಎತ್ತರಕ್ಕೇರಿದರೂ ಚೆನ್ನಮ್ಮ ಮಾತ್ರ ಹಳ್ಳಿ ಸೊಗಡಿನ ಬದುಕನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ರು. ಸೀರೆ, ಸರಳತೆ, ಪೂಜೆ ಪುನಸ್ಕಾರ ಮತ್ತು ಕೃಷಿ ಜೀವನದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದ ಅವರು ಹಾಸನ ಜಿಲ್ಲೆಯ ಜನರ ಪಾಲಿಗೆ ಪ್ರೀತಿಯ ಅಜ್ಜಿಯಾಗಿದ್ದರು. ದೇವೇಗೌಡರು ಮುಖ್ಯಮಂತ್ರಿ ಆದಾಗಲೂ, ನಂತರ ದೇಶದ ಪ್ರಧಾನಿಯಾಗಿ ದೆಹಲಿಗೆ ತೆರಳಿದಾಗಲೂ ಚೆನ್ನಮ್ಮ ಅವರು ತಮ್ಮ ಗ್ರಾಮೀಣ ಬದುಕಿನ ಸಂಸ್ಕೃತಿಯನ್ನ ಎಂದಿಗೂ ಬಿಟ್ಟುಕೊಡಲಿಲ್ಲ. ಅಧಿಕಾರಕ್ಕಿಂತ ಕುಟುಂಬ ಮತ್ತು ಸಂಪ್ರದಾಯವೇ ಮುಖ್ಯ ಎಂಬುದನ್ನ ತಮ್ಮ ಜೀವನದ ಮೂಲಕ ತೋರಿಸಿದರು. ಚೆನ್ನಮ್ಮ ಅವರ ಜೀವನದಲ್ಲಿ ಒಂದು ಕಹಿ ಘಟನೆಯೂ ನಡೆದಿತ್ತು. 2001ರಲ್ಲಿ ಕುಟುಂಬದ ಕಲಹದ ಹಿನ್ನೆಲೆಯಲ್ಲಿ ಅವರ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಹರದನಹಳ್ಳಿಯ ಈಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ವೇಳೆ ನಡೆದ ಈ ಘಟನೆಯಲ್ಲಿ ಚೆನ್ನಮ್ಮ ಮತ್ತು ಹಿರಿಯ ಸೊಸೆ ಭವಾನಿ ರೇವಣ್ಣ ಗಾಯಗೊಂಡಿದ್ರು. ಆದರೆ ಅದೃಷ್ಟವಶಾತ್ ಜೀವಕ್ಕೆ ಯಾವುದೇ ಅಪಾಯವಾಗಿರಲಿಲ್ಲ. ಈ ಪ್ರಕರಣದಲ್ಲಿ ಆರೋಪಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿತ್ತು. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಮಾದರಿ ಸತಿಪತಿಗಳಾಗಿ ಬದುಕಿದ್ರು. ಇಡೀ ವಯಸ್ಸಿನಲ್ಲೂ ಪತಿಯ ಆರೋಗ್ಯದ ಬಗ್ಗೆ ಅಪಾರ ಕಾಳಜಿ ವಹಿಸಿದ ಚೆನ್ನಮ್ಮ ಅವರು ದೇವೇಗೌಡರ ಜೀವನದ ಶಕ್ತಿಯಾಗಿದ್ದರು. ರಾಜಕೀಯದ ಬೆಳಕಿನಿಂದ ದೂರ ಉಳಿದು ಕುಟುಂಬದ ಬೆಳಕಾಗಿ ಬದುಕಿದ ಚೆನ್ನಮ್ಮ ದೇವೇಗೌಡರ ಜೀವನ ಪಯಣ ಇಂದು ಅಂತ್ಯವಾಗಿದೆ. ಸರಳತೆ, ಸಂಸ್ಕಾರ ಮತ್ತು ಕುಟುಂಬದ ಮೌಲ್ಯಗಳಿಗೆ ಪ್ರತೀಕವಾಗಿದ್ದ ಚೆನ್ನಮ್ಮ ದೇವೇಗೌಡರು ಇನ್ನು ನೆನಪು ಮಾತ್ರ. ದೇವೇಗೌಡರ ರಾಜಕೀಯ ಪಯಣದ ಹಿಂದೆ ನಿಂತಿದ್ದ ಆ ಮಹಾನ್ ಶಕ್ತಿ ಇಂದು ಕಣ್ಮರೆಯಾಗಿದೆ. ಚೆನ್ನಮ್ಮ ಅವರ ಅಗಲಿಕೆ ದೇವೇಗೌಡರ ಕುಟುಂಬ ಮಾತ್ರವಲ್ಲ, ಹಾಸನ ಜಿಲ್ಲೆಯ ಜನರಿಗೂ ತುಂಬಲಾರದ ನಷ್ಟವಾಗಿದೆ.